ಇದು ಕಬಳೆ ಅಂತೇಳಿ, ಇದರಲ್ಲಿ ಹಣ್ಣು ಬಿಡುತ್ತೆ. ಇದು ಪ್ರತಿ ಹಕ್ಕಿಗಳು ತಿಂತವೆ, ಮನುಷ್ಯರು ಕೂಡ ತಿನ್ಬೋದು. ಇದು ನಾಟಿ ಔಷಧಿಗೂ ಹೋಗ್ತದೆ ಇದು. ಅದು ಆಮೇಲೆ ಬಿಟ್ಟರೆ ಇದು ಬೇರೆ ಇನ್ನು ಬೇಲಿ ಒಡ್ಡು ಜಾನುವಾರಿಗೆ ಆಡ್ದಿದ್ದಂಗೆ ಮುಳ್ಳು ತೊಗೊಂಡೋಗಿ ಬೇಲಿ ಮಾಡ್ಬೋದು. ಜಾನುವಾರು ಯಾವ ಬರೋಲ್ಲ, ಅದಕ್ಕೊಂದು ಉಪಯೋಗ ಮಾಡ್ಬೋದು. ಈ ಕಬಳೆ ಮುಳ್ಳು ಹಣ್ಣು ಅಂದರೆ ಈಗಿನವ್ರು ಯಾರೂ ತಿನ್ನಲ್ಲ, ಸಣ್ಣ ಮಕ್ಕಳು ಮಾತ್ರ ಆವಾಗಲಿಂದ ಭಾರಿ. ಈಗಲೂ ಹಣ್ಣು ಸ್ವೀಟೇ. ಹೌದು, ಹಣ್ಣು ಮಾತ್ರ ಭಾರಿ ಸ್ವೀಟು ಇದ್ರದ್ದು, ಸ್ವಲ್ಪ ಹುಳಿ. ಇದಕ್ಕೆ ಇದು ಬೇರೆ ಹೆಸರು ಏನಾದ್ರು ಕರೀತಾರ? ಇಲ್ಲ, ಅದು ಒಂದೇ ಸದ್ಯಕ್ಕೆ ಕಬಳೆ ಅಂತಲೇ, ಕಬಳೆ ಅಂತಲೇ ಹೇಳೋದು. ಬೇರೆ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಬಳ್ಳಿನ ಇದೆಲ್ಲ? ಹೌದೌದು, ಬಳ್ಳಿ. ಮರದ ಅಟ್ಯಾಚ್ಮೆಂಟೇ ಬೇಕು, ಇದಕ್ಕೆ. ಇಲ್ಲ ಅಂದರೆ ಇದಕ್ಕೆ ಬಲ ಇಲ್ಲಲ್ಲ. ಎಷ್ಟು ಎತ್ತರ ಬೇಕಾದ್ರೂ ಹೋಗ್ತದೆ, ಅದೇ ಕೆಳಗಡೆ ಆದರೆ ಹೋಗೋಕ್ಕಾಗಲ್ಲ. ಮರ ಇದ್ಬಿಟ್ಟು ಎಷ್ಟು ಎತ್ತರ ಬೇಕು. ಹಾಂ, ಅದಕ್ಕೂ ಆಚೆ ಕಡೆ ಆ ಕಡೆ ಮರ ಎಲ್ಲ ಇದಿಷ್ಟು ಭಾಗ ಪೂರ್ತಿ ತುಂಬಿಸ್ತೈತೆ ಇದು ಬೇಕಾದ್ರೆ. ಇದ್ರ ಬೀಜ ಆರಾಮಾಗಿ ಹುಟ್ಟುತ್ತೆ. ಇದ್ರ ಬೀಜ ಎಲ್ಲಿ ಬೇಕಾದ್ರೂ ಹುಟ್ಟುತ್ತೆ ಅದು. ಇದಕ್ಕೆ ಸಹ ಇದಿಲ್ಲ, ಏನು ಮಳೆಗೆಲ್ಲ ಬಂದಿಲ್ಲ ಹುಟ್ಲ ಇದು ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಕ್ಲೀನಾಗಿ ಬರುತ್ತೆ ಅದು. ಅವಾಗೆಲ್ಲ ಶಾಲೆಗೆಲ್ಲ ಹೋಗುವಾಗ ಕಬಳೆ ಮುಳ್ಳು ಕೈ ಕುಯ್ಕೋತಿ ಈಗ. ಇದು ಎಷ್ಟು ಉದ್ದ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮರ ಅಟ್ಯಾಚ್ಮೆಂಟ್ ಇದ್ರೂ ಹೋಗ್ತಾನೆ ಇರೋದು. ಅದೇಂತ ಹಣ್ಣಿಗೆ ಎರಡಕ್ಕೆ ಉಪಯೋಗ ಮಾಡಿದ್ಬಿಟ್ರೆ ಇಲ್ಲಿವರೆಗೂ ಬೇರೆ ಅದಕ್ಕೂ ಉಪಯೋಗ ಮಾಡಲಿಲ್ಲ ನಾವು.